ಬರ್ತದೆ. ಅದ್ರ ಜೊತೆಗೆ ಒಂದು ಭಾಗ್ಯಮತಿ ರಿವರ್ ಬರ್ತದೆ. ನಮ್ಮ ಸಕ್ಕರೆ ಕಾರ್ಖಾನೆಯಿಂದ 4 ಕಿಲೋಮೀಟರ್ದಲ್ಲೇ ಸೀತಾಮಾತೆ ಹುಟ್ಟಿರುವಂಥ ಸ್ಥಳ ಸೀತಾಮಣಿ ಡಿಸ್ಟ್ರಿಕ್ಟ್ ಅಂತ ಹೇಳ್ತಾರೆ. ಅದರ ನಂತರ ಜನಕಪುರಿ ಅಂತ ಹೇಳಿ ನೇಪಾಳದಲ್ಲಿ ಬರ್ತದೆ. ಜನಕ ಮಹಾರಾಜರು ತಮ್ಮೆಲ್ಲರ ಪರವಾಗಿ ನಮ್ಮ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟ್ರು ಮತ್ತು ಸಚಿವರಾಗಿರುವಂಥ ಸಹೋದರ ಅರವಿಂದ್ ತಿಮ್ಮಾಪುರ ಸಾಹೇಬರನ್ನ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾರೆ. ಅದ್ರ ಜೊತೆಗೇ ಹೇಳಬೇಕಾಗಿರುವಂಥದ್ದು, ಬಹಳ ಹಿಂದೆ ಸಾವಿರಾರು ವರ್ಷಗಳ ಹಿಂದೆನೇ ಮಹಿಳೆಯರಿಗೆ ಎಷ್ಟು ಗೌರವ ಇತ್ತು ಅನ್ನೋದ್ರ ಬಗ್ಗೆ ನಾನು ಒಂದು ಮಾತಲ್ಲಿ ಹೇಳಬೇಕಂದ್ರೆ, ಪ್ರಭು ಶ್ರೀರಾಮಚಂದ್ರ ತಂದೆ ದಶರಥ ಮಹಾರಾಜರವರು ಜನಕಪುರಿಗೆ ಸೀತಾಮಾತೆಯನ್ನ ಕನ್ಯಾವನ್ನ ಆ ಸ್ವಾಗತ ಮಾಡಲಿಕ್ಕೆ, ಅವ್ರನ್ನ ಆಮಂತ್ರಣ ಮಾಡಲಿಕ್ಕೆ ಎಲ್ಲ ಸಹೋದರಿಂದ ಅವರು ಜನಕಪುರಿ ಆಸ್ಥಾನಕ್ಕೆ ಹೋಗಿರ್ತಾರೆ. ಅಲ್ಲಿ ಹೋದಾಗ ದಶರಥ ಮಹಾರಾಜರವರು ನೇರವಾಗಿ ಜನಕಪುರಿ ಮಹಾರಾಜರನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅವಾಗ ಅವ್ರಿಗೆ ಭಾಳ ಶಾಕ್ ಆಗ್ತದೆ. ನಾನು ಕನ್ಯೆ ಕೊಡುವಂತವ, ನೀವು ವರನ ತಂದೆ, ನಾವು ನಿಮಗೆ ನಮಸ್ಕಾರ ಮಾಡಬೇಕೆ ಹೊರತು ನೀವು ನಮಗೆ ನಮಸ್ಕಾರ ಮಾಡಬಾರ್ದು, ನಮಗೆ ಭಾಳ ಕಷ್ಟ ಅನ್ನಿಸ್ತದೆ ನೋಡಿದ್ರೆ ಅಂತ ಹೇಳಿದಾಗ, ಅವಾಗ ದಶರಥ ಮಹಾರಾಜರು ಹೇಳ್ತಾರೆ, ನೀವು ಕನ್ಯಾ ದಾನವನ್ನು ಮಾಡ್ತಾ ಇದ್ದೀರಿ, ನಾನು ಕನ್ಯಾವನ್ನು ನಿಮ್ಮ ಕಡೆಯಿಂದ ದಾನ ರೂಪದಲ್ಲಿ ನಾನು ತಗೋತಾ ಇದ್ದೀನಿ. ಅವಾಗ ಇದರಲ್ಲಿ ಯಾರು ಶ್ರೇಷ್ಠ, ದಾನ ಮಾಡೋರು ಶ್ರೇಷ್ಠ, ದಾನ ತಗೊಳ್ಳೋರು ಯಾರು ಶ್ರೇಷ್ಠ ಅನ್ನುವಂಥದ್ದನ್ನು ಹೇಳಿದಾಗ ಅವರಿಗೆ ಜನಕಪುರಿ ಮಹಾರಾಜರಿಗೆ ಭಾಳ ಶಾಕ್ ಆಗ್ತದೆ. ಅವ್ರು ಕಾಲ್ಬಿಟ್ಟು ನಮಸ್ಕಾರ ಮಾಡಿದಾಗ ಗಂಗಾ ಮಾತೆ ಅಲ್ಲೇ ಇರ್ತಾರೆ, ನೇಪಾಳಗೆ ಮತ್ತು ಬಿಹಾರಿಗೆ ಮಧ್ಯದಲ್ಲಿ ಬರುವಂಥದ್ದು. ಅವಾಗ ಅವ್ರು ಹೇಳ್ತಿದ್ದಾರೆ, ಹಿಮಾಲಯದಿಂದ ಗಂಗಾ ಮಾತೆ ಹರಿದು ಸಮುದ್ರ ಸೇರುವಾಗ ಅವ್ರ ಪಾಲಿಗೆ ರಿವರ್ಸ್ ಆಗಿ ಹರಿತಿದೆ ಅನ್ನುವಂಥ ಮಟ್ಟಿಗೆ ಅವರು ಅದನ್ನು ತಿಳ್ಕೊಂಡಿರ್ತಾರೆ. ಅಂದರೆ ಕನ್ಯೆಗೆ ಎಷ್ಟೊಂದು ಹೆಣ್ಣಿಗೆ ಮಹತ್ವ ಇತ್ತು ಅನ್ನುವಂಥದ್ದನ್ನು ಇವತ್ತು ನಿನ್ನೆದಲ್ಲ, ಸಾವಿರಾರು ವರ್ಷಗಳ ಹಿಂದೆನೇ ಅದಕ್ಕೊಂದು ಭಾಳ ಪ್ರಾಮುಖ್ಯತೆ ಇತ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದರ ಜೊತೆಗೇ ಯತ್ರ ನಾಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಯತ್ತೆ ತಾಸ್ತು ಪೂಜ್ಯಂತೆ ಸರ್ವಸ್ಥಾಪಲ ಕ್ರಿಯಾ. ಅಂದರೆ ಎಲ್ಲಿ ಮಹಿಳೆಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ಸಂತೋಷದಿಂದ ಇರುತ್ತಾರೆ. ಆದರೆ ಎಲ್ಲಿ ಮಹಿಳೆಯರನ್ನು ಅವಮಾನಿಸಲಾಗುತ್ತದೆಯೋ ಅಲ್ಲಿ ಮಾಡುವ ಯಾವುದೇ ಪೂಜೆ ಅಥವಾ ಒಳ್ಳೆಯ ಕೆಲಸಗಳು ನಿಷ್ಫಲವಾಗುತ್ತವೆ ಎಂದು ಪ್ರಾಚೀನ ಭಾರತೀಯ ಸಂಸ್ಕೃತಿ ಹೇಳಿಕೊಟ್ಟಿರುವಂಥದ್ದನ್ನು ಇವತ್ತಲ್ಲಿ ನೆನಪು ಮಾಡ್ಕೊಳ್ಬೋದು. ಇವತ್ತಷ್ಟೇ ಅಲ್ಲದೆ ತಮಗೆ ಹೇಳಬೇಕಾಗಿರುವಂಥದ್ದು, ಇವತ್ತು ಅಡುಗೆ ಮನೆಗೆ ಸೀಮಿತವಾಗಿರುವಂಥ ಮಹಿಳೆ, ಕಡಗೋಲು ಕುಡುಗೋಲು ಹಿಡಿತಿರುವಂಥ ಮಹಿಳೆ ಇವತ್ತು ಕಂಪ್ಯೂಟರನ್ನು ಹಿಡಿದ್ರ ಜೊತೆಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿರುವಂಥ ಮಹಿಳೆಯರು, ಅದರ ಜೊತೆಗೇ ವೀರರಾಣಿ ಕಿತ್ತೂರು ಚೆನ್ನಮ್ಮನಿಂದ ಹಿಡಿದು ಸುಧಾಮೂರ್ತಿ, ಕಿರಣ್ ಮಜುಮ್ದಾರ್ ಶಾ ಅವ್ರ ಜೊತೆಗೇ ಇವತ್ತು ನಮ್ಮ ರಾಷ್ಟ್ರಪತಿ ಏನಾಗಿದ್ದಾರೆ ಅಂದರೆ ಒಬ್ಬರು ಮಹಿಳೆ ಅನ್ನುವಂಥದ್ದನ್ನು ಒಂದು ಸಾವಿರಾರು ಉದಾಹರಣೆಗಳನ್ನು ಕೊಟ್ಟು ನಾವಿವತ್ತು ಹೇಳ್ಬೋದು. ಅದರ ಜೊತೆಗೇ ಇವತ್ತು ಮಹಿಳಾ ಶಕ್ತಿಗೆ ನಾವೆಲ್ಲ ತಲೆಬಾಗಬೇಕಾಗ್ತದೆ. ಅವ್ರ ಮಾತಿಗೆ ಎಂಪವರ್ ಎ ವುಮೆನ್, ಯು ಎಂಪವರ್ ಎ ಫ್ಯಾಮಿಲಿ, ಎಂಪವರ್ ಎ ಫ್ಯಾಮಿಲಿ, ಯು ಎಂಪವರ್ ಎ ನೇಷನ್. ಈ ವಿಶ್ವ ಮಹಿಳಾ ದಿನದಂದು ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ಮಹಿಳೆಯರಿಗೆ ನನ್ನ ಕೋಟಿ ನಮನಗಳನ್ನು ಸಲ್ಲಿಸಿ, ಮಹಿಳೆಯರಿಗೆ ಎಷ್ಟೊಂದು ಉದಾಹರಣೆ ಹೇಳ್ತಾ ಇದ್ದಾರೆ ಅಂದರೆ, ಸನಾತನ ಹಿಂದೂ ಧರ್ಮದಿಂದ ಹೆಣ್ಣಿಗೆ ಎಷ್ಟೊಂದು ಪ್ರಾಮುಖ್ಯ ಇದೆ ಅಂದರೆ, ಎಲ್ಲಿ ಪುರುಷರ ಹೆಸರಿದೆ ಅದ್ರ ಈಕ್ವಲ್ ಆಗಿ ಮಹಿಳೆಯ ಹೆಸರುಗಳು ಬರ್ತಾ ಇದೆ. ರಾಮ ಅಂದ ತಕ್ಷಣ ಸೀತಾಮಾತೆ ಬರ್ತದೆ, ಕೃಷ್ಣ ಅಂದ ತಕ್ಷಣ ರುಕ್ಮಿಣಿ ಹೆಸರು ನೆನಪಿ ಬರ್ತದೆ, ಶಿವ ಅಂದ ತಕ್ಷಣ ಪಾರ್ವತಿ, ನಾರಾಯಣ ಅಂದ ತಕ್ಷಣ ಲಕ್ಷ್ಮಿ, ಮಂತ್ರ ಪಠಣದಲ್ಲಿ ಗಾಯತ್ರಿ, ಗ್ರಂಥ ಪಠಣದಲ್ಲಿ ಗೀತಾ, ದೇವರೆದುರಿಗೆ ವಂದನಾ, ಅರ್ಚನಾ, ಪೂಜಾ, ಆರತಿ, ಆರಾಧನಾ ಎಲ್ಲ ಮಹಿಳೆಯ ಹೆಸರಿದೆ. ನಮ್ಮ ದಿನಚರಿಯಲ್ಲಿ ಬರ್ತಾ ಇರುವಂಥದ್ದು ಸಹಿತ ಉದಯಕ್ಕೆ ಉಷಾ, ಸಂಜೆಗೆ ಸಂಧ್ಯಾ, ರಾತ್ರಿಗೆ ನಿಶಾ, ಬೆಳಕಿಗೆ ಜ್ಯೋತಿ ದೀಪ, ಬೆಳದಿಂಗಳಿಗೆ ರಜನಿ, ಸೂರ್ಯಕಿರಣಕ್ಕೆ ರಶ್ಮಿ, ಚಂದ್ರನಿಗೆ ಶಶಿಕಲಾ, ಹೆಸರಾಗುವುದಕ್ಕೆ ಕೀರ್ತಿ, ಕನಸಿಗೆ ಸ್ವಪ್ನ, ನೋಟಕ್ಕೆ ನಯನ, ಕೇಳೋದಕ್ಕೆ ಶ್ರಾವ್ಯ,
ಮಾತಾಡೋದಕ್ಕೆ ವಾಣಿ ವಾಣಿಶ್ರೀ ಸುಭಾಷಿತ, ಭೂಮಿಗೆ ವಸುಧಾ ವಸುಂಧರಾ ಭೂಮಿ ಭುವನೇಶ್ವರಿ, ಹಸು ಆಕಳಿಗೆ ನಂದಿನಿ, ಜಗತ್ತಿಗೆ ಜಗದೀಶ್ವರಿ ಜಗದಂಬ, ದೇಶಕ್ಕೆ ಭಾರತಿ, ಕನ್ನಡ ನಾಡಿಗೆ ಭುವನೇಶ್ವರಿ, ಋತುಗಳಿಗೆ ಚೈತ್ರ ವಸಂತ ಗ್ರೀಷ್ಮ, ಸಮರ್ಪಣೆಗೆ ಅರ್ಪಣ, ಆಹಾರಕ್ಕೆ ಅನ್ನಪೂರ್ಣ, ನಡೆಯುವುದಕ್ಕೆ ಹಂಸಗಮನ, ನಗುವಿಗೆ ಸುವಾಸಿನಿ, ಚಲುವಿಕೆಗೆ ಚಲುವಿ, ರೂಪ, ಸೌಂದರ್ಯ, ಸುಲಕ್ಷಣ, ಮನೋಹರಿ, ಲಲಿತೆ, ಸುವಾಸನೆಗೆ ಚಂದನ, ಪರಿಮಳ, ಒಳ್ಳೆಯ ನುಡಿಗೆ ಸುವಾಸಿನಿ, ತೇಜಸ್ವಿಗೆ ತೇಜಸ್ವಿನಿ, ಚುಕ್ಕಿಗೆ ಬಿಂದು ನಕ್ಷತ್ರ, ಗೆರೆಗೆ ರೇಖಾ ಶಶಿರೇಖಾ, ಮುತ್ತಿಗೆ ಸ್ವಾತಿ, ಹರಳಿಗೆ ರತ್ನ. ಕಾರ್ಯಕ್ರಮಗಳನ್ನ ತಾವು ಮಾಡಿ ಅದಕ್ಕೆ ಏನು ಬೇಕು ಅದನ್ನೆಲ್ಲ ಸೌಲಭ್ಯಗಳನ್ನು ಕೊಡುವಂಥದಕ್ಕೆ ನಮ್ಮ ಮೊದಲು ಜನ ಎಲ್ಲದಕ್ಕೂ ತಯಾರಿದ್ದೀವಿ. ಯಾಕಂದ್ರೆ ಅತಿ ಶ್ರೀಮಂತ ತಾಲೂಕು ಇಡೀ ನಮ್ಮ ರಾಜ್ಯದಲ್ಲಿ ಯಾವ್ದಾದ್ರು ಇದ್ರೆ ಅದು ಮೊದಲು ತಾಲೂಕು. ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಕ್ಕರೆ ಒಂದು ತಾಲೂಕಿನಲ್ಲಿ ಯಾವ್ದು ಹೆಚ್ಚು ಮಾಡ್ತದೆ ಅಂತಂದ್ರೆ ತಿಮ್ಮಾಪುರ ಸರ್ ಮೊದಲು ತಾಲೂಕಲ್ಲಿ ಹೇಗೆ ಪಡ್ತೀರಿ ನೀವು. ಯಾಕಂದ್ರೆ ಮೊದಲು ಹೆಂಗೆ ಗಾಡಿ ಅಂತಂದ್ರೆ ಯಾವುದೇ ಸರ್ಕಾರ ಬರಲಿಲ್ಲ, ಬಿಜೆಪಿ ಬರಲಿ, ಕಾಂಗ್ರೆಸ್ ಬರಲಿ, ಜನತಾದಳ ಬರಲಿ, ಗಟ್ಟಿಯಾಗಿ ಒಬ್ಬರು ಮಂತ್ರಿ ನಮ್ಮಲ್ಲಿದ್ದಾರೆ. ಅದೇ ಮೊದಲು ತಾಕತ್ತು. ಅದ್ರ ಜೊತೆಗೇನೆ 1 ಲಕ್ಷ ಟನ್ ಕಬ್ಬು ಇವತ್ತು ಮೊದಲು ತಾಲೂಕಿನಲ್ಲಿ ಕೃಷಿ ಆಗ್ತದೆ. ದೇಶದ ಯಾವ ಭಾಗದಲ್ಲಿ ಸಹಿತ ಒಂದು ಸಣ್ಣ ತಾಲೂಕಿನಲ್ಲಿ 1 ಲಕ್ಷ ಟನ್ ಕೃಷಿ ಯಾವುದೂ ಹೋಗುತ್ತಿಲ್ಲ. ಆ ರೀತಿ ಒಂದು ಕ್ಯಾಶ್ ಫ್ಲೋ ಇರುವಂಥ ಆರ್ಥಿಕ ಮಟ್ಟದಲ್ಲಿ ಸುಧಾರಣೆ ಆಗಿರುವಂಥ ತಾಲೂಕು ಮೊದಲು ಅಂತ ಮೊದಲದಲ್ಲಿ ತಾವೆಲ್ಲ ಇಲ್ಲಿ ಬರೆದಿರುವಂಥವು ಸಪ್ತಸ್ಥಳದಾಗ ನೀವು ಹೆಸರಿದ್ದೀರಿ ಎಲ್ಲ ಮೊದಲು ಪಡ್ಕೊಳ್ಳುವಂಥಲ್ಲ ಇದೆ ಎಲ್ಲರೂ. ಅದ್ರ ಸಲುವಾಗಿ ಹೇಳುವಂಥ ದೃಷ್ಟಿ